ನಮಸ್ತೆ ಸ್ನೇಹಿತರೆ, ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ವರ್ಟಿಗೋ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಮುದ್ರೆಗಳನ್ನು ತಿಳಿಸ್ಕೊಡ್ತೀನಿ. ವರ್ಟಿಗೋ ಸಮಸ್ಯೆ ಇರೋರಿಗೆ ಏನಾಗುತ್ತೆ? ವರ್ಟಿಗೋ ಸಮಸ್ಯೆ ಇರೋರಿಗೆ ಮುಖ್ಯವಾಗಿ ಬಾಡಿ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ದೇಹವನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ನಿಂತ್ಕೊಂಡು ಕೂತ್ಕೊಳ್ಳೋವಾಗ ತಲೆ ಸುತ್ತದಂಗೆ ಆಗುತ್ತೆ, ಕೂತ್ಕೊಂಡು ಮಲ್ಕೊಳ್ಳೋವಾಗಲೂ ಆಗುತ್ತೆ, ಕೆಲವರಿಗೆ ಎದ್ದೇಳೋವಾಗ ಆಗುತ್ತೆ, ಓಡಾಡುವಾಗ ಆಗುತ್ತೆ. ಈ ಥರ ಬಾಡಿ ಬ್ಯಾಲೆನ್ಸ್ ಸಿಗಲ್ಲ. ಒಂದು ಎರಡನೇದಾಗಿ ತಲೆ ಸುತ್ತದಂಗೆ ಆಗ್ತಾ ಇರುತ್ತೆ. ಆಮೇಲೆ ಕಿವಿನಲ್ಲಿ ಸಮಸ್ಯೆ ಆಗುತ್ತೆ, ಕಿವಿ ಕೇಳಿಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ಜೊತೆಯಲ್ಲಿ ಯಾವಾಗಲೂ ವಾಮಿಟಿಂಗ್ ಆಗುತ್ತೆ ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಆದ್ರೂ ಇರುತ್ತೆ, ಮೇಲಿಂದ ಮೇಲೆ ಆಗ್ತಾ ಇರುತ್ತೆ. ಜೊತೆಯಲ್ಲಿ ಕಿವಿನಲ್ಲಿ ಗುಯ್ ಅಂತ ಸೌಂಡ್ ಬರ್ತಾ ಇರುತ್ತೆ ವಿಚಿತ್ರವಾಗಿ. ಈ ಥರ ಎಲ್ಲ ಆಗ್ತಾ ಇರುತ್ತೆ ಅವ್ರಿಗೆ. ಹಾಗಿದ್ರೆ ಏನು ಮಾಡಬೇಕು ಈ ಸಮಸ್ಯೆಗೆ? ಡಾಕ್ಟ್ರ್ ಹತ್ರ ಹೋದರೆ ಖಂಡಿತವಾಗಿ ನಿಮಗೆ ಮೆಡಿಸಿನ್ ಕೊಟ್ಟೇ ಕೊಡ್ತಾರೆ. ಬಟ್ ಅದ್ರ ಜೊತೆಯಲ್ಲಿ ಈಗ ನಾನು ಹೇಳೋವಂಥ ಕೆಲವು ಮುದ್ರೆಗಳನ್ನು ಮಾಡೋದ್ರಿಂದ ಬೇಗ ನಿಮಗೆ ವಾಸಿಯಾಗುತ್ತೆ. ಹಾಗೆಯೇ ಒಂದ್ಸಲ ಮೆಡಿಸಿನ್ ಸ್ಟಾಪ್ ಮಾಡಿಕೊಂಡು ನಂತರನೂ ಕಂಟಿನ್ಯೂ ಮಾಡ್ಬೋದಾದಂಥ ಕೆಲವು ಮುದ್ರೆಗಳಿದೆ. ಆ ಮುದ್ರೆಯನ್ನು ಮಾಡೋದ್ರಿಂದ ನಿಮಗೆ ಮತ್ತೆ ಈ ಸಮಸ್ಯೆ ಬರಲ್ಲ, ತಡಿಬಹುದು. ಬನ್ನಿ ಯಾವ ಮುದ್ರೆ ಅಂತ ನೋಡೋಣ. ಮೊದಲಿಗೆ ಮಾಡಬೇಕಾಗಿರೋಂಥದ್ದು ಶೂನ್ಯ ಮುದ್ರೆ, ಸರಿನಾ? ಈ ಶೂನ್ಯ ಮುದ್ರೆನ ದಿನಕ್ಕೆ 50 ನಿಮಿಷ ಮಾಡಬೇಕು ನೀವು. ನಿಮಗೆ ಒಟ್ಟಿಗೆ 50 ನಿಮಿಷ ಮಾಡೋಕ್ಕೆ ಆಗಲ್ಲ ಅಂತಂದರೆ ನೀವು 15 ನಿಮಿಷ ಒಂದು ಸಲ, ಇನ್ನು 15 ನಿಮಿಷ ಇನ್ನೊಂದು ಸಲ, ಮತ್ತು 20 ನಿಮಿಷ ಇನ್ನೊಂದು ಸಲ. ಈ ರೀತಿಯಾಗಿ ಅದನ್ನು ಡಿವೈಡ್ ಮಾಡಿಕೊಂಡು ದಿನಕ್ಕೆ 3 ಬಾರಿ ಮೆಡಿಸಿನ್ ತಗೊಂಡ್ತರ ಈ ಒಂದು ಮುದ್ರೆನ, ಶೂನ್ಯ ಮುದ್ರೆನ ಮಾಡಬಹುದು. ಬನ್ನಿ ನೋಡೋಣ ಈಗ ಶೂನ್ಯ ಮುದ್ರೆನ ಹೇಗೆ ಮಾಡೋದು ಅಂತ. ಮಧ್ಯದ ಬೆರಳನ್ನು ಮಡಿಚಿ ಹೆಬ್ಬೆರಳಿನ ಬುಡಕ್ಕೆ ಈ ರೀತಿ ಮೃದುವಾಗಿ ಸ್ಪರ್ಶಿಸಬೇಕು. ಮಧ್ಯದಲ್ಲಿ ಗ್ಯಾಪ್ ಇರಬೇಕು. ನಂತರ ಹೆಬ್ಬೆರಳನ್ನು ಮತ್ತೆ ಮೆಲ್ಲಗೆ ಮಧ್ಯದ ಬೆರಳಿನ ಮೇಲ್ಗಡೆಗೆ ಇಡಬೇಕು. ಈ ಸ್ಪರ್ಶ ಏನಿದೆಯಲ್ಲ ಇದು ತುಂಬ ಮೃದುವಾಗಿರಬೇಕು. ಮಿಕ್ಕಿದ ಬೆರಳುಗಳನ್ನು ಆದಷ್ಟು ನೇರವಾಗಿಡೋಕ್ಕೆ ಟ್ರೈ ಮಾಡಿ. ನೋಡ್ಕೊಂಡ್ರಲ್ವಾ ಶೂನ್ಯ ಮುದ್ರೆ ಹೇಗೆ ಮಾಡೋದು ಅಂತ? ಶೂನ್ಯ ಮುದ್ರೆ ಆದ ತಕ್ಷಣ ಪ್ರಾಣ ಮುದ್ರೆ ಮಾಡಬೇಕು, ಸರಿನಾ? ಈ ಪ್ರಾಣ ಮುದ್ರೆ ಮಾಡೋದ್ರಿಂದ ನೀವು ಮಾಡಿರೋ ಅಂತಹ ಶೂನ್ಯ ಮುದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಎಫೆಕ್ಟ್ ಕೊಡುತ್ತೆ. ಹಾಗಾದರೆ ಪ್ರಾಣ ಮುದ್ರೆನ ಎಷ್ಟೊತ್ತು ಮಾಡಬೇಕು, ಹೇಗೆ ಮಾಡಬೇಕು? ಪ್ರಾಣ ಮುದ್ರೆನ ನಿಮ್ಮ ಶೂನ್ಯ ಮುದ್ರೆ ನೀವು ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ನೀವು 50 ನಿಮಿಷ ಶೂನ್ಯ ಮುದ್ರೆನ ಒಟ್ಟಿಗೆ ಮಾಡ್ತೀರಾ ಅಂತಂದರೆ ಅದು ಮುಗಿಸಿದ ತಕ್ಷಣಕ್ಕೆ 15 ನಿಮಿಷ ಪ್ರಾಣ ಮುದ್ರೆ ಮಾಡಬೇಕು. ಇಲ್ಲ ನಾವು ದಿನಕ್ಕೆ 3 ಬಾರಿ ಅದನ್ನು ಡಿವೈಡ್ ಮಾಡಿಕೊಂಡು 15 ನಿಮಿಷ ಮತ್ತು 20 ನಿಮಿಷ ಈ ಥರ ಮಾಡ್ತಿದ್ದೀರಾ ಅಂತಂದರೆ ಆವಾಗ 5 ರಿಂದ 10 ನಿಮಿಷದ ಒಳಗಡೆ ಯಾವುದಾದ್ರೂ ಒಂದು ಟೈಮನ್ನು ಫಿಕ್ಸ್ ಮಾಡಿಕೊಂಡು 5 ರಿಂದ 10 ನಿಮಿಷದ ಒಳಗಡೆ ಪ್ರಾಣ ಮುದ್ರೆನ ಪ್ರತಿ ಸಲನೂ ಮಾಡಬೇಕು. ನೀವು ಯಾವ್ಯಾವಾಗೆಲ್ಲ 15 ನಿಮಿಷ ಶೂನ್ಯ ಮುದ್ರೆ ಮಾಡಿರ್ತೀರೋ ಆವಾಗೆಲ್ಲ 5 ರಿಂದ 10 ನಿಮಿಷ ಪ್ರಾಣ ಮುದ್ರೆ ಮಾಡಲೇಬೇಕು. ಬನ್ನಿ ಇವಾಗ ಪ್ರಾಣ ಮುದ್ರೆನ ಹೇಗೆ ಮಾಡೋದು ನೋಡೋಣ. ನಿಮ್ಮ 2 ಕೈಗಳಲ್ಲಿ ಹೆಬ್ಬೆರಳು, ಉಂಗುರದ ಬೆರಳು ಮತ್ತು ಕಿರುಬೆರಳುಗಳ ತುದಿಯನ್ನು ಮೃದುವಾಗಿ ಸ್ಪರ್ಶಿಸಿ ಇದೇ ಪ್ರಾಣ ಮುದ್ರೆ. ನೋಡ್ಕೊಂಡ್ರಲ್ವಾ ಪ್ರಾಣ ಮುದ್ರೆ ಮಾಡೋದನ್ನ? ಈಗ ಒಂದು ಮಹತ್ವವಾಗಿ ಒಂದು ವಿಷಯವನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನಂತಂದರೆ ಒಮ್ಮೆ ನಿಮ್ಮ ಈ ವರ್ಟಿಗೋ ಸಮಸ್ಯೆ ಕಂಟ್ರೋಲಿಗೆ ಬಂತು, ನಿವಾರಣೆ ಆಯಿತು ಅಥವಾ ಹತೋಟಿಗೆ ಬಂತು ಅಂತಂದ ತಕ್ಷಣ ನೀವು ಶೂನ್ಯ ಮುದ್ರೆ ಮಾಡೋದನ್ನು ನಿಲ್ಲಿಸ್ಬಿಡ್ಬೇಕು, ಸರಿನಾ? ನೀವು ಈ ಶೂನ್ಯ ಮುದ್ರೆನ ನಿಮ್ಮ ವರ್ಟಿಗೋ ಸಮಸ್ಯೆ ಕಡಿಮೆ ಆದಮೇಲೂ ಕಂಟಿನ್ಯೂ ಮಾಡ್ತೀರಾ ಅಂತಂದರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದಕ್ಕೆ ಶೂನ್ಯ ಮುದ್ರೆನ ಯಾವಾಗಲೂ ಕಂಟಿನ್ಯೂಸ್ ಆಗಿ ಮಾಡಬಾರ್ದು. ಸಮಸ್ಯೆ ನಿಂತ ತಕ್ಷಣ ಶೂನ್ಯ ಮುದ್ರೆ ಮಾಡೋದನ್ನು ನಿಲ್ಲಿಸ್ಬಿಡ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆಮೇಲೂ ಕಂಟಿನ್ಯೂ ಮಾಡಿಕೊಂಡು ಬೇರೆ ಸಮಸ್ಯೆಗೊಳಗಾದರೆ ನಾನು ಜವಾಬ್ದಾರಿ ತಗೊಳಕ್ಕಾಗಲ್ಲ. ಸರಿ, ಇವಾಗ ಶೂನ್ಯ ಮುದ್ರೆ ಮಾಡೋದನ್ನು ನಿಲ್ಲಿಸಿದ್ರಿ, ನಿಮ್ಗೆ ಸಮಸ್ಯೆ ವಾಸಿ ಆಯಿತು, ಶೂನ್ಯ ಮುದ್ರೆ ಮಾಡೋದನ್ನು ನಿಲ್ಲಿಸಿದ್ರಿ, ಮುಂದೇನಪ್ಪ ಮತ್ತೆ ಸಮಸ್ಯೆ ಬರ ಅಂತ ಎಲ್ಲ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದ್ಸಲ ನಿಮ್ಮ ಸಮಸ್ಯೆ ಪರಿಹಾರ ಆಯಿತು ಅಂದರೆ ಶೂನ್ಯ ಮುದ್ರೆನ ನಿಲ್ಲಿಸಬೇಕು. ಶೂನ್ಯ ಮುದ್ರೆ ಬದಲು ಆಕಾಶ ಮುದ್ರೆನ ಪ್ರತಿದಿನ 15 ನಿಮಿಷ ಮಾಡಬೇಕು. ಆಕಾಶ ಮುದ್ರೆ ಮಾಡಿದ ತಕ್ಷಣವೇ ಆ್ಯಸ್ ಯೂಶ್ವಲ್ ಪ್ರಾಣ ಮುದ್ರೆನೂ ಸಹ ನೀವು ಮಾಡಬೇಕು.
ಸೊ 15 ನಿಮಿಷ ಆಕಾಶ ಮುದ್ರೆ, 15 ನಿಮಿಷ ಪ್ರಾಣ ಮುದ್ರೆ. ಯಾವಾಗ ಒಂದ್ಸಲ ನಿಮ್ಮ ಸಮಸ್ಯೆ ನಿಂತಿತು, ಪರಿಹಾರ ಆಯಿತು ಅಥವಾ ಹತೋಟಿಗೆ ಬಂತು ಅಂತ ನಂತರ ಈ ಶೂನ್ಯ ಮುದ್ರೆ ಬಿಟ್ಟು ಆಕಾಶ ಮುದ್ರೆನ ಮಾಡಬೇಕು. ನಂತರ ಅದ್ರ ಜೊತೆಗೆ ಪ್ರಾಣ ಮುದ್ರೆನೂ ಮಾಡಬೇಕು. ನಾನು ಮುಂಚಿನ ವಿಡಿಯೋಗಳೆಲ್ಲ ಹೇಳಿದ್ದೀನಿ, ಪ್ರಾಣ ಮುದ್ರೆಯಿಂದ ಸಾಕಷ್ಟು ಲಾಭಗಳಿದೆ. ಸೊ ಅದೆಲ್ಲ ಲಾಭನೂ ನಿಮಗೆ ಸಿಗುತ್ತೆ. ಮತ್ತು ಈ ಆಕಾಶ ಮುದ್ರೆ ಮತ್ತು ಪ್ರಾಣ ಮುದ್ರೆನ ನೀವು ಜೀವನ ಪರ್ಯಂತ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆದಮೇಲೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಆಕಾಶ ಮುದ್ರೆ ಪ್ರಾಣ ಮುದ್ರೆನ, ಆವಾಗ ನಿಮಗೆ ಈ ಒಂದು ವರ್ಟಿಗೋ ಸಮಸ್ಯೆ ಪುನಃ ಬರಲ್ಲ. ಮುಖ್ಯವಾಗಿ ಈ ಮುದ್ರೆಗಳನ್ನು ಕುಂತ ನಿಂತ ಮಲಗಿದ ಸ್ಥಿತಿಯಲ್ಲಿ ಮಾಡ್ಬೋದು. ವಾಕಿಂಗ್ ಮಾಡುವಾಗ ಅಭ್ಯಾಸ ಇದೆ ಸಾಯಂಕಾಲ ಅಂತಂದರೆ ಕೈಯಲ್ಲಿ ಮುದ್ರೆ ಹಿಡ್ಕೊಂಡು ವಾಕಿಂಗ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಮತ್ತು ಮೇನಾಗಿ ನೀವು ಕೈಯನ್ನು ಯಾವಾಗ ಮುದ್ರೆಯನ್ನು ಹಿಡ್ಕೊಂಡಿರ್ತೀರೋ ಕೈಗಳನ್ನು ಫ್ರೀಯಾಗಿ ಬಿಟ್ಟಿರಬೇಕು. ಟೈಟಾಗಿ ಹಿಡ್ಕೊಂಡಾಗ ನಿಮಗೆ ಕೈ ನೋವು ಬರೋಂಥ ಚಾನ್ಸಸ್ ಇರುತ್ತೆ, ಬೆರಳುಗಳು ನೋಯುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಅದನ್ನು ಸ್ವಲ್ಪ ಮೆತ್ತಗೆ ಮೃದುವಾಗಿ ಸ್ಪರ್ಶಿಸಬೇಕು. ಇನ್ನೊಂದು ಮುಖ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ, ಇವಾಗ ನೀವು ವರ್ಟಿಗೋ ಸಮಸ್ಯೆಗೆ ಆಲ್ರೆಡಿ ಮೆಡಿಸಿನ್ ತೊಗೊತಾ ಇದ್ದೀರಾ, ಸೀರಿಯಸ್ ಸ್ಟೇಜಲ್ಲಿದೆ ಅಥವಾ ತುಂಬ ತೊಂದರೆ ಆಗ್ತಾ ಇದೆ ಅಂತಂದರೆ ಡಾಕ್ಟ್ರ್ ಹತ್ರ ಹೋಗಿರ್ತೀರ, ಮೆಡಿಸಿನ್ ಕೊಟ್ಟಿರ್ತಾರೆ. ದಯವಿಟ್ಟು ಅದನ್ನು ನಿಲ್ಲಿಸಬೇಡಿ. ಅದನ್ನು ತಗೊಳ್ಳೋದ್ರ ಜೊತೆಯಲ್ಲಿ ನೀವು ಮುದ್ರೆ ಮಾಡೋದ್ರಿಂದ ನಿಮಗೆ ಬಹು ಬೇಗ ಪರಿಣಾಮ ಉಂಟಾಗತ್ತೆ. ಹೇಗಂದರೆ ಇವಾಗ 3 ತಿಂಗಳಲ್ಲಿ ಕಡಿಮೆ ಆಗೋಂಥದ್ದು ನಿಮಗೆ 1.5-2 ತಿಂಗಳಲ್ಲಿ ಕಡಿಮೆ ಆಗಿಬಿಡುತ್ತೆ. ಸೊ ಎರಡೂ ಒಟ್ಟಿಗೆ ಮಾಡೋದ್ರಿಂದ ಒಂದ್ಸಲ ಅದು ನಿಲ್ತು ಕಡಿಮೆ ಆಯಿತು ಅಂತಂದಾಗ ನೀವು ಮೆಡಿಸಿನನ್ನು ಡಾಕ್ಟರ್ ಸ್ಟಾಪ್ ಮಾಡೋಕ್ಕೆ ಹೇಳ್ತಾರೆ. ಆವಾಗ ಸ್ಟಾಪ್ ಮಾಡಿಬಿಟ್ಟು ನೀವು ಮುದ್ರೆಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಿಮಗೆ ಅದು ಆ ಒಂದು ವರ್ಟಿಗೋ ಸಮಸ್ಯೆಯ ತೀವ್ರತೆ ಕಡಿಮೆ ಆಗ್ತಾ ಇದೆ ಅಂದರೆ ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡಿ ಡೋಸೇಜ್ ಕಡಿಮೆ ಮಾಡೋಕ್ಕೆ ಮುದ್ರೆನೂ ಮಾಡ್ಕೊಂಡು ಹೋಗಿ. ಆವಾಗ ಆಟೋಮೆಟಿಕ್ಕಾಗಿ ಮೆಡಿಸಿನ್ ದೇಹದೊಳಗೆ ಮೆಡಿಸಿನ್ ಹೋಗೋಂಥ ಪ್ರಮಾಣ ಕಡಿಮೆ ಆಗುತ್ತೆ. ನೀವು ನ್ಯಾಚುರಲ್ ಒಂದು ರೀತಿಯಲ್ಲಿ ನೈಸರ್ಗಿಕವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರನ ಕಂಡುಕೋಬಹುದು. ಮುದ್ರೆನ ಅಭ್ಯಾಸ ಮಾಡಿ ಪರಿಣಾಮವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.